ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಹೊಸ ವರ್ಷ ಅಂದರೆ ಯಾವುದು? ಯುಗಾದಿ. ಯುಗಾದಿ ಬಂತು ಅಂತ ಹೇಳಿದ್ರೆ ನಮ್ಮೆಲ್ಲ ಹಿಂದೂಗಳಿಗೂ ಕೂಡ ಅದೇನೇ ಹೊಸ ವರ್ಷ. ಹಾಗಾದರೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ? ಮಿಥುನ ರಾಶಿಯವರಿಗೆ ಯಾವೆಲ್ಲ ಶುಭ ವಿಚಾರಗಳಿದೆ, ಯಾವೆಲ್ಲ ಅಶುಭ ವಿಚಾರ, ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು, ಆರೋಗ್ಯದ ವಿಚಾರ ಹೇಗಿದೆ, ವಿದ್ಯಾರ್ಥಿಗಳ ಜೀವನ ಹೇಗಿದೆ? ಯುಗಾದಿ ಭವಿಷ್ಯ 2025-26 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಿ. ಬಹಳ ಸರಳವಾಗಿ, ಸೂಕ್ತವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ನೋಡಿ, ಮಿಥುನ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ನೋಡಿ, ಸೂರ್ಯನ ಚಲನೆ ಮೊದಲ 4 ತಿಂಗಳು ಶುಭ ಅಂತಾನೆ ಹೇಳ್ಬೋದು. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಬಹಳಷ್ಟು ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಅನುಭವಿಸ್ತೀರಾ. ಅನವಶ್ಯಕವಾಗಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಅನವಶ್ಯಕ ಖರ್ಚಿನ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿ. ವೃತ್ತಿ ಜೀವನ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದರಲ್ಲೂ ಕೂಡ ಶುಭ ಸಮಯ. ನೋಡಿ, ನಿಮ್ಮ ಅದೃಷ್ಟದ ಸಮಯ ಆರಂಭ ಆಯಿತು. 2025 ಮಾರ್ಚ್ನಿಂದ 2026 ಮುಂದೆ ಬರುವಂಥ ಯುಗಾದಿಯವರೆಗಿನ ಭವಿಷ್ಯ ಇದು. ನೋಡಿ, ಶುಭ ವಿಚಾರಗಳನ್ನು ಅನುಭವಿಸ್ತೀರಾ, ಆರ್ಥಿಕ ಲಾಭ ಆಗುತ್ತೆ. ಅನವಶ್ಯಕ ಖರ್ಚಿನ ಬಗ್ಗೆ ಎಚ್ಚರವನ್ನು ವಹಿಸಿ ಮಿಥುನ ರಾಶಿಯವರು. ವ್ಯಾಪಾರಸ್ಥರಿಗೆ ಒಳ್ಳೆಯ ಸಮಯ ಶುರುವಾಗುತ್ತೆ. ವ್ಯಾಪಾರದಲ್ಲಿ ಲಾಭ ಆಗುವಂತಹ ಸಾಧ್ಯತೆ, ಪುತ್ರರಿಂದ ಲಾಭ ಆಗತ್ತೆ. ಅವಿವಾಹಿತರಿಗೆ ವಿವಾಹದ ಯೋಗ ಇದೆ. ಭಾಗ್ಯ ತೆರೆಯುವಂತಹ ಸಮಯ. ನೋಡಿ, ಮಿಥುನ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡ ಬಂದಿರೋದಿಲ್ಲ. ಅಯ್ಯೋ, ಮದುವೆ ಆಗ್ತಾ ಇಲ್ವಲ್ಲ, ಒಳ್ಳೆ ವರ ಸಿಗ್ತಾ ಇಲ್ಲ, ಒಳ್ಳೆ ವಧು ಸಿಗ್ತಾ ಇಲ್ಲ ಅಂತಿರ್ತೀರಾ. ತಂದೆ ತಾಯಿಗಳಿಗೆ ಅದೇ ದೊಡ್ಡ ತಲೆನೋವಾಗಿರುತ್ತೆ. ಅಂತಹ ಮಿಥುನ ರಾಶಿಯ ಅವಿವಾಹಿತರಿಗೆ ವಿವಾಹದ ಯೋಗ ಇದೆ. ನೋಡಿ, ಈ ಯುಗಾದಿಯಿಂದ ಶುರುವಾಗಿ ಮುಂದಿನ ಯುಗಾದಿಯಷ್ಟರಲ್ಲಿ ನಿಮಗೆ ಕಂಕಣ ಬಲ ಕೂಡ ಬರುತ್ತೆ, ಬರೆದಿಟ್ಕೊಳ್ಳಿ. ತಂದೆಗೆ ವೃತ್ತಿ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಗೃಹದಲ್ಲಿ ಶುಭ ಕಾರ್ಯ. ನಾನು ಆಗಲೇ ಹೇಳಿದ್ನಲ್ಲ, ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಪುತ್ರ ಸಂತಾನ, ಯಾರಿಗೆ ಮಕ್ಕಳಿಲ್ಲ ಅಂಥವರಿಗೆ ಮಕ್ಕಳ ಭಾಗ್ಯ ಮಿಥುನ ರಾಶಿಯವರಿಗೆ ಆಗುವಂತಹ ಸಾಧ್ಯತೆ. ಒಟ್ಟಾರೆ ಮನೆಯಲ್ಲಿ ಶುಭ ಕಾರ್ಯ ಆಗುವಂತಹ ಸಾಧ್ಯತೆ, ಸಂತಾನ ಪ್ರಾಪ್ತಿ, ಪತಿ ಪತ್ನಿಗೆ ಶುಭ ಆಗತ್ತೆ. ಯುಗಾದಿಯ ನಂತರ ಜನ್ಮರಾಶಿಗೆ ಗುರು ಪ್ರವೇಶ ಮಾಡಿ ಆರೋಗ್ಯದಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಶುಭ ಆಗತ್ತೆ. ಆರೋಗ್ಯದಲ್ಲೂ ಕೂಡ ಒಳ್ಳೆಯದಾಗತ್ತೆ, ಸುಧಾರಣೆಯಾಗತ್ತೆ. ದೇವರ ದರ್ಶನವನ್ನು ಪಡ್ಕೊಳ್ತೀರಾ. ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಶುಭ ಕಾರ್ಯ ಯತ್ನ ಫಲ. ಒಂದಷ್ಟು ಶುಭ ಕಾರ್ಯಗಳನ್ನು ಮಾಡಬೇಕು, ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಅಂದ್ಕೊಂಡಿರ್ತೀರಾ. ಖಂಡಿತ ಅದೆಲ್ಲವೂ ಕೂಡ ಕೈಗೂಡುತ್ತೆ. ಉದ್ಯೋಗದಲ್ಲಿ ಮಿಥುನ ರಾಶಿಯವರಿಗೆ ಪ್ರಗತಿ, ಪುತ್ರ ಸಂತಾನ ಲಾಭ. ಒಂದು ಹೆಣ್ಣು ಮಗು ಇರುತ್ತೆ ಮನೆಯಲ್ಲಿ, ಒಂದು ಗಂಡು ಆಗಬೇಕು ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಎಲ್ರಿಗೂ ಕೂಡ ಇರುತ್ತೆ. ಹೆಣ್ಣು ಗಂಡು ಅನ್ನುವಂತಹ ಭೇದ ಭಾವ ಯಾರು ಕೂಡ ಮಾಡಬೇಡಿ, ಎಲ್ಲ ಮಕ್ಕಳು ಕೂಡ ಒಂದೇನೆ. ಬಟ್ ಆಲ್ರೆಡಿ ಮನೇಲಿ ಹೆಣ್ಣು ಮಗು ಇರುತ್ತೆ. ಸೊ ಒಂದು ಗಂಡಾಗಲಿ ಅನ್ನುವಂತಹ ಆಸೆ ಮಿಥುನ ರಾಶಿಯವರಿಗೆ, ಅದು ಕೈಗೂಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮಕ್ಕಳಿಗೆ ಯಶಸ್ಸು, ಪತ್ನಿಯಿಂದ ಲಾಭ ಆಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ, ಸನ್ಮಾನಗಳಾಗುತ್ತೆ. ಸಮಾಜಮುಖಿ ಕೆಲಸದಲ್ಲಿ ಸಾಕಷ್ಟು ಬ್ಯುಸಿ ಆಗ್ತೀರಾ. ವ್ಯಾಪಾರ ವ್ಯವಹಾರದ ವೃದ್ಧಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಸಮಯ. ಮೇ ನಂತರ ನಿಮಗೆ ಆಧ್ಯಾತ್ಮಿಕತೆಯಲ್ಲಿ ಒಲವು ಹೆಚ್ಚಾಗುತ್ತೆ. ದೂರ ಪ್ರಯಾಣ ಮಾಡ್ತೀರಾ. ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುತ್ತೆ. ಒಡ ಹುಟ್ಟಿದವರಿಗೆ ಖಂಡಿತವಾಗ್ಲೂ ಕೂಡ ಶುಭ ಸಮಯ. ಕೇತುವಿನ ಪ್ರಭಾವ ಗೃಹದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸು ಕೆದಡುವಂತಹ ಕೆಲಸ, ಸ್ವಲ್ಪ ಮಟ್ಟಿಗೆ ಇರುಸು ಮುರುಸು, ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಗಳಗಳಾಗುವಂತಹ ಸಾಧ್ಯತೆ. ಅದು ಯಾವ ಕಾರಣಕ್ಕಾಗ್ತಾ ಇದೆ, ಹಿಂದೆ ಆದಂತಹ ಕೆಲವೊಂದಿಷ್ಟು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮಿಥುನ ರಾಶಿಯವರು. ಅದಾದಮೇಲೆ ಆಸ್ತಿಯ ಬಗ್ಗೆ, ನಿಮ್ಮ ಏನು ನೀವು ಆಸ್ತಿಯನ್ನು ಸಂಪಾದನೆ ಮಾಡಿದ್ದೀರಾ ಅದರ ಬಗ್ಗೆ ಎಚ್ಚರವನ್ನು ವಹಿಸಿ. ಯಾರ್ಯಾರನ್ನೂ ನಂಬೋದಕ್ಕೆ ಹೋಗಬೇಡಿ. ಮೇ ನಂತರ ನೆರೆಹೊರೆ, ಒಂದು ಒಡ ಹುಟ್ಟಿದವರಿಂದ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಒತ್ತಡಗಳು ಹೆಚ್ಚಾಗುತ್ತೆ. ಹಾಗಾಗಿ ಹುಷಾರಾಗಿರಿ. ಅದನ್ನು ಬಿಟ್ಟರೆ ಓವರಾಲ್ ಆಗಿ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗಾಳಿಯಿಂದ ಸೋಂಕು ತಗಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗುವಂತಹ ಸಾಧ್ಯತೆಗಳಿದೆ. ಅಸ್ತಮ ಇರಬಹುದು, ಕೆಮ್ಮಿರಬಹುದು, ಮತ್ತು ಜೀರ್ಣಶಕ್ತಿ ಕುಂದುವುದು, ತೊದಲುವಿಕೆ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ.
ಯುವಕ ಮತ್ತು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುವುದಕ್ಕೆ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಸಮಯ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯಾಗತ್ತೆ. ಹೊರಗಿನ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಿ ತಲೆಗೆ ಹಾಕೋದಕ್ಕೆ ಹೋಗಬೇಡಿ. ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಟ್ಟರೆ ಖಂಡಿತ ವಿದ್ಯಾರ್ಥಿಗಳಿರಬಹುದು, ಯುವಕರು ಉನ್ನತ ಮಟ್ಟಕ್ಕೆ ಹೋಗಿ ಸಾಧನೆಯನ್ನು ಮಾಡ್ತೀರಾ. ನೋಡಿ, ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ. ಖಂಡಿತ ನೆಗೆಟಿವ್ ಎನರ್ಜಿಗಳೆಲ್ಲವೂ ಕೂಡ ಮಾಯ ಆಗತ್ತೆ. ಏನು ಪರಿಹಾರ ಮಾಡ್ಕೋಬಹುದು ಮಿಥುನ ರಾಶಿಯವರು? ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಬನ್ನಿ ಮತ್ತು ಕೇಳ್ತಾ ಬನ್ನಿ. ಗುರುಚರಿತ್ರೆ ಪಾರಾಯಣವನ್ನು ಓದ್ತಾ ಬನ್ನಿ. ಆದಷ್ಟು ಗಣಪತಿಯನ್ನು ಆರಾಧನೆ ಮಾಡಿ ಮಿಥುನ ರಾಶಿಯವರು. ಖಂಡಿತ ಒಳ್ಳೆಯದಾಗತ್ತೆ. ಹೆಸರು ಕಾಳನ್ನು ದೇವಸ್ಥಾನಕ್ಕೆ ದಾನ ಕೊಡಿ. ಖಂಡಿತ ಒಳ್ಳೆಯದಾಗತ್ತೆ. ಎಷ್ಟಾದರೂ ಕೊಡಿ, ನಿಮ್ಮ ಶಕ್ತಿಯ ಅನುಸಾರ. ಅರ್ಧ ಕೆಜಿನೋ 1 ಕೆಜಿನೋ 2 ಕೆಜಿನೋ ಎಷ್ಟಾಗುತ್ತೋ ಅಷ್ಟು ಹೆಸರು ಕಾಳನ್ನು ದೇವಸ್ಥಾನಕ್ಕೆ ದಾನ ಕೊಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ ಎಲ್ಲ ಮಿಥುನ ರಾಶಿಯವರಿಗೂ. ಇದು ಯುಗಾದಿಯ ವರ್ಷ ಭವಿಷ್ಯ. ಮತ್ತಷ್ಟು ಮಾಹಿತಿ ಬೇಕು ಅಂದರೆ ನೀವು ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಿ. ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಕಾಣಿಸ್ತಾ ಇದೆಯಲ್ಲ, ಆ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಬಹುದು. ಧನ್ಯವಾದ. ಎಲ್ಲ ಮಿಥುನ ರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ. ಆ ಭಗವಂತ ಒಳ್ಳೇದು ಮಾಡಲಿ. ಹೊಸ ವರ್ಷ ನಿಮಗೆ ಯುಗಾದಿಯ ಸಂವತ್ಸರ ಒಳ್ಳೇದು ಮಾಡಲಿ. ಎಲ್ಲ ಕೆಲಸಗಳಲ್ಲೂ ಕೂಡ ಜಯ ಆಗಲಿ. ಧನ್ಯವಾದ. ನಮಸ್ಕಾರ.